ಜಗತ್ತಿನ ಪ್ರಭಾವಿ ವ್ಯಕ್ತಿಗಳ ಹೆಸರು ಕೇಳಿಬರ್ತಾ ಇರುವ ಎಫ್ಸ್ಟೈನ್ ಫೈಲ್ ಈಗ ಭಾರತದ ಸಂಸತ್ತಿನಲ್ಲೂ ಸದ್ದು ಮಾಡ್ತಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಈ ವಿಚಾರದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಅಷ್ಟಕ್ಕೂ ಈ ಎಫ್ಸ್ಟೈನ್ ಫೈಲ್ ಅಂದ್ರೆ ಏನು, ಪ್ರಿಯಾಂಕಾ ಗಾಂಧಿಯವರು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವ ಪ್ರಶ್ನೆಗಳೇನು ಮತ್ತು ಈ ವಿವಾದ ಭಾರತಕ್ಕೆ ಹೇಗೆ ಸಂಬಂಧಿಸಿದೆ, ಈ ಎಲ್ಲ ಕುತೂಹಲಕಾರಿ ವಿಷಯಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಅಮೆರಿಕದ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಫ್ಸ್ಟೈನ್ ಅವರ ಸಾವಿನ ನಂತರ ಅವನ ವ್ಯವಹಾರಗಳು ಮತ್ತು ಅವನೊಂದಿಗೆ ಸಂಪರ್ಕ ಹೊಂದಿದ್ದ ಪ್ರಭಾವಿ ವ್ಯಕ್ತಿಗಳ ವಿವರಗಳನ್ನು ಒಳಗೊಂಡ ಎಫ್ಸ್ಟೈನ್ ಫೈಲ್ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿತು. ಅಮೆರಿಕದ ಕಾಂಗ್ರೆಸ್ ಎಫ್ಸ್ಟೈನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅನ್ನ ಅಂಗೀಕರಿಸಿತು. ಇದು ರಹಸ್ಯವಾಗಿಟ್ಟಿದ್ದ ಸಾವಿರಾರು ದಾಖಲೆಗಳ ಬಿಡುಗಡೆಗೆ ದಾರಿಯನ್ನ ಮಾಡಿಕೊಡ್ತು. ಈ ಫೈಲ್ಗಳ ಬಿಡುಗಡೆಯು ಭಾರತೀಯ ರಾಜಕೀಯಕ್ಕೂ ಬಂದು ತಟ್ಟಿದೆ. ಅಮೆರಿಕದ ಹೌಸ್ ಓನರ್ಸೈಟ್ ಕಮಿಟಿಯು ಬಿಡುಗಡೆ ಮಾಡಿದ ಇಮೇಲ್ಗಳ ಗುಚ್ಛದಲ್ಲಿ ಭಾರತದ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರಿಗೆ 2014ರಲ್ಲಿ ಎಫ್ಸ್ಟೈನ್ ಆಯೋಜಿಸಿದ ಕಾರ್ಯಕ್ರಮವೊಂದಕ್ಕೆ ಆಮಂತ್ರಣ ಕಳುಹಿಸಲಾಗಿತ್ತು ಎಂಬ ಉಲ್ಲೇಖವಿತ್ತು. ಈ ವಿಷಯವನ್ನು ಪ್ರಿಯಾಂಕಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷವು ಸಂಸತ್ತಿನಲ್ಲಿ ಗಂಭೀರವಾಗಿ ಎತ್ತಿದವು. ವಿರೋಧ ಪಕ್ಷದ ನಾಯಕರು ಕೆಲವು ಅಂಶಗಳ ಮೇಲೆ ಸರ್ಕಾರವನ್ನ ಪ್ರಶ್ನಿಸ್ತಾ ಇದ್ದಾರೆ. ಮೊದಲನೇದಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಂಭೀರ ಆರೋಪವನ್ನ ಎದುರಿಸ್ತಾ ಇರುವ ವ್ಯಕ್ತಿಯೊಬ್ಬನ ಸಂಪರ್ಕ ಪಟ್ಟಿಯಲ್ಲಿ ಭಾರತದ ಸಚಿವರ ಹೆಸರು ಹೇಗೆ ಬಂತು? ಎರಡನೆಯದಾಗಿ, ಈ ದಾಖಲೆಗಳು ಅಮೆರಿಕದ ಅಧಿಕೃತ ಸಮಿತಿಯಿಂದ ಬಿಡುಗಡೆಯಾಗಿರುವುದರಿಂದ ಇವುಗಳ ಸತ್ಯಾಂಶದ ಬಗ್ಗೆ ಸರ್ಕಾರವು ಸಂಸತ್ತಿಗೆ ಸ್ಪಷ್ಟನೆಯನ್ನ ನೀಡಬೇಕು. ಮೂರನೆಯದಾಗಿ, ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತನಾಡುವ ಬಿಜೆಪಿ ಸರ್ಕಾರವು ಲೈಂಗಿಕ ಅಪರಾಧಿಯೊಬ್ಬನ ದಾಖಲೆಗಳಲ್ಲಿ ಸಚಿವರ ಹೆಸರಿರುವುದರ ಬಗ್ಗೆ ಮೌನವನ್ನ ವಹಿಸಿರುವುದು ಯಾಕೆ? ಬಿಜೆಪಿಯ ಪರವಾಗಿ ಅಮಿತ್ ಮಾಳವೀಯ ಮತ್ತು ಇತರ ಮುಖಂಡರು ಇದನ್ನ ತಳ್ಳಿ ಹಾಕಿದ್ರು. ಇವರು ಈ ಇಮೇಲ್ಗಳನ್ನು ಯಾವುದೇ ಆಧಾರವಿಲ್ಲದ ಹುಚ್ಚುತನದ ಹರಟೆ ಎಂದು ಕರೆದ್ರು ಮತ್ತು ಎಫ್ಸ್ಟೈನ್ ಕೇವಲ ಹೆಸರುಗಳನ್ನು ಬಳಸಿಕೊಂಡಿದ್ದಾನೆ, ಸಚಿವರಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆದರೂ ಪ್ರಿಯಾಂಕಾ ಗಾಂಧಿಯವರು ಈ ವಿಚಾರವನ್ನ ಬಳಸಿಕೊಂಡು ಸರ್ಕಾರದ ನೈತಿಕ ಹೊಣೆಗಾರಿಕೆಯನ್ನ ಪ್ರಶ್ನಿಸುವುದನ್ನ ಮುಂದುವರೆಸಿದರು. ಇನ್ನು ಪ್ರಿಯಾಂಕಾ ಗಾಂಧಿಯವರ ಸಂಸದೀಯ ಕಾರ್ಯತಂತ್ರದ ಮತ್ತೊಂದು ಪ್ರಮುಖ ಅಂಶವೆಂದರೆ ಗೌತಮ್ ಅದಾನಿಯವರ ವಿರುದ್ಧ ಅಮೆರಿಕಾದಲ್ಲಿ ದಾಖಲಾದ ದೋಷಾರೋಪಣೆ ಪಟ್ಟಿ. ನವೆಂಬರ್ 2024ರ ಕೊನೆಯಲ್ಲಿ ಅದಾನಿ ಗ್ರೂಪ್ಸ್ ಸೌರಶಕ್ತಿ ಅಂದರೆ ಸೋಲಾರ್ ಶಕ್ತಿಯ ಯೋಜನೆಗಳಿಗಾಗಿ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಲು ಸಂಚು ರೂಪಿಸಿದೆ ಎಂಬ ಆರೋಪದ ಮೇಲೆ ಅಮೆರಿಕದ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಸಲ್ಲಿಸಲಾಯಿತು. ಸಂಸತ್ತಿನಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಅದಾನಿಯವರನ್ನ ರಕ್ಷಿಸುತ್ತಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಅಮೆರಿಕದಲ್ಲಿ ಅದಾನಿಯವರನ್ನು ಅಪರಾಧಿ ಎಂದು ಕರೆಯಲಾಗಿದೆ ಮತ್ತು ಅಲ್ಲಿ ಅವರ ವಿರುದ್ಧ ದೋಷಾರೋಪಣೆ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಸರ್ಕಾರವು ಅವರ ಬಗ್ಗೆ ಚರ್ಚಿಸಲು ಸಿದ್ಧವಿಲ್ಲ ಎಂದು ಇವರು ವಾದಿಸಿದರು. ಸಂವಿಧಾನವು ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಎಂದು ಹೇಳುತ್ತದೆ. ಆದರೆ ಸರ್ಕಾರವು ಈ ತತ್ವವನ್ನು ಗಾಳಿಗೆ ತೂರಿ ಒಬ್ಬ ವ್ಯಕ್ತಿಗಾಗಿ ಇಡೀ ದೇಶದ ಸಂಪನ್ಮೂಲಗಳನ್ನು ದಾರಿ ಎರೆಯುತ್ತಿದೆ ಎಂಬುದು ಇವರ ಪ್ರಮುಖ ವಾದವಾಗಿತ್ತು. ಈ ಸಂದರ್ಭದಲ್ಲಿ ಇವರು ಬಳಸಿದ ಒಬ್ಬ ವ್ಯಕ್ತಿಯನ್ನ ಉಳಿಸಲು 1.4 ಬಿಲಿಯನ್ ಜನರನ್ನ ಕಡೆಗಣಿಸಲಾಗಿದೆ ಎಂಬ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಯಿತು. ಇದು ಕೇವಲ ಆರ್ಥಿಕ ವಿವಾದವಾಗಿರದೆ ದೇಶದ ಸಂಸದೀಯ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಪ್ರಶ್ನೆಯಾಗಿದೆ ಎಂದು ಇವರು ಪ್ರತಿಪಾದಿಸಿದರು. ಪ್ರಿಯಾಂಕಾ ಗಾಂಧಿಯವರ ಸಂಸದೀಯ ಭಾಷಣಗಳು ಕೇವಲ ಅಂತಾರಾಷ್ಟ್ರೀಯ ಹಗರಣಗಳಿಗೆ ಸೀಮಿತವಾಗಿರಲಿಲ್ಲ. ಇವರು ಉತ್ತರ ಪ್ರದೇಶದ ಸಂಬಾಲ್ ಮತ್ತು ಈಶಾನ್ಯ ರಾಜ್ಯವಾದ ಮಣಿಪುರದ ಹಿಂಸಾಚಾರದ ಬಗ್ಗೆಯೂ ಧ್ವನಿಯನ್ನ ಎತ್ತಿದರು. ಸಂಬಾಲ್ನಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ಮಾತನಾಡುವಾಗ ಇವರು ಹತ್ಯೆಗೀಡಾದ 2 ಯುವಕರ ಕುಟುಂಬಸ್ಥರನ್ನ ಭೇಟಿಯಾದ ಬಗ್ಗೆಯೂ ಕೂಡ ಉಲ್ಲೇಖಿಸಿದರು. ಆ ಕುಟುಂಬದ ತಂದೆ ತನ್ನ ಮಕ್ಕಳನ್ನು ವೈದ್ಯರನ್ನಾಗಿ ಡಾಕ್ಟರನ್ನಾಗಿ ಮಾಡುವ ಕನಸನ್ನ ಕಂಡಿದ್ರು. ಆದರೆ ಪೊಲೀಸರ ಗುಂಡೇಟು ಆ ಕನಸನ್ನ ನುಚ್ಚುನೂರು ಮಾಡಿತು ಎಂದು ಭಾವುಕರಾಗಿ ವಿವರಿಸಿದರು. ಈ ಘಟನೆಗಳನ್ನು ಇವರು ಸಂವಿಧಾನದ ವೈಫಲ್ಯಕ್ಕಿಂತ ಹೆಚ್ಚಾಗಿ ಸರ್ಕಾರದ ವಿಭಾಜಕ ರಾಜಕೀಯದ ಫಲಿತಾಂಶ ಎಂದು ಕರೆದರು. ಮಣಿಪುರದ ಪರಿಸ್ಥಿತಿಯನ್ನು ವಿವರಿಸುತ್ತಾ ಅಲ್ಲಿನ ಜನರಿಗೆ ಸುರಕ್ಷತೆಯ ಭಾವನೆ ಇಲ್ಲದಿರುವುದಕ್ಕೆ ಕೇಂದ್ರ ಸರ್ಕಾರದ ಉದಾರ
ಉದಾಸೀನತೆಯೇ ಕಾರಣ ಎಂದು ಇವರು ದೂರಿದರು. ಈ ದೇಶವು ಭಯದಿಂದ ನಡೆಯಲು ಸಾಧ್ಯವಿಲ್ಲ, ಇದು ಸಾಹಸದಿಂದ ಮಾತ್ರ ನಡೆಯುತ್ತದೆ ಎಂಬ ಅವರ ಮಾತುಗಳು ಸಂಸತ್ತಿನಲ್ಲಿ ಚಪ್ಪಾಳೆಯನ್ನ ಗಿಟ್ಟಿಸಿದ್ವು. ಇನ್ನು ಇದಷ್ಟೇ ಅಲ್ಲದೆ ಪ್ರಿಯಾಂಕಾ ಗಾಂಧಿಯವರ ಸಂಸದೀಯ ನಡವಳಿಕೆಯು ಅನೇಕ ಬಾರಿ ಸಾಂಕೇತಿಕ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಡಿಸೆಂಬರ್ 16, 2024ರಂದು ಇವರು ಸಂಸತ್ತಿಗೆ ಬರುವಾಗ ಪ್ಯಾಲೆಸ್ತೀನ್ ಎಂಬ ಪದವಿರುವ ಬ್ಯಾಗ್ ಅನ್ನ ಹಿಡಿದುಕೊಂಡು ಬಂದಿದ್ದು ಭಾರೀ ವಿವಾದಕ್ಕೆ ಕಾರಣವಾಯಿತು. ಬಿಜೆಪಿಯ ಮುಖಂಡರು ಇದನ್ನು ಮುಸ್ಲಿಂ ತುಷ್ಟೀಕರಣ ಎಂದು ಟೀಕಿಸಿದರು. ವಿಜಯ ದಿವಸದಂದೇ ಇಂತಹ ಸಾಂಕೇತಿಕತೆಯನ್ನು ಪ್ರದರ್ಶಿಸಿದ್ದು ಸರಿಯಲ್ಲ ಎಂಬುದು ಇವರ ವಾದವಾಗಿತ್ತು. ಆದರೆ ಕಾಂಗ್ರೆಸ್ ಈ ನಡೆಯನ್ನು ಜಾಗತಿಕ ಮಾನವ ಹಕ್ಕುಗಳ ಪರವಾದ ನಿಲುವು ಎಂದು ಸಮರ್ಥಿಸಿಕೊಂಡಿತು. ಈ ಘಟನೆಯು ಪ್ರಿಯಾಂಕಾ ಗಾಂಧಿಯವರು ಕೇವಲ ಸ್ಥಳೀಯ ವಿಷಯಗಳಿಗಷ್ಟೇ ಸೀಮಿತವಾಗಿರದೆ ಜಾಗತಿಕ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ತೋರಿಸಿಕೊಡ್ತು. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸಂಸದೀಯ ಭಾಷಣಗಳಲ್ಲಿ ಪದೇ ಪದೇ ನೆಹರು ಅವರ ತಪ್ಪುಗಳನ್ನು ಎತ್ತಿ ತೋರಿಸುವುದರ ವಿರುದ್ಧ ಪ್ರಿಯಾಂಕಾ ಗಾಂಧಿ ತೀವ್ರವಾಗಿ ಪ್ರತಿಕ್ರಿಯಿಸಿದರು. ನೆಹರು ಅವರ ಬಗ್ಗೆ ಒಮ್ಮೆಯೇ ಚರ್ಚೆ ನಡೆಸಿ ಅದನ್ನ ಮುಗಿಸಿಬಿಡಿ, ಅನಂತರವಾದರೂ ಉದ್ಯೋಗ ಮತ್ತು ನಿರುದ್ಯೋಗದಂತಹ ನೈಜ ಈಗಿನ ವಿಷಯಗಳ ಬಗ್ಗೆ ಚರ್ಚಿಸಲು ಈಗಿನ ಸರ್ಕಾರಕ್ಕೆ ಸಮಯ ಸಿಗಬಹುದು ಎಂದು ಅವರು ವ್ಯಂಗ್ಯವಾಡಿದರು. ಐತಿಹಾಸಿಕ ವ್ಯಕ್ತಿಗಳನ್ನ ಟೀಕಿಸುವ ಮೂಲಕ ಸರ್ಕಾರವು ತನ್ನ ಪ್ರಸ್ತುತ ವೈಫಲ್ಯಗಳನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತದೆ ಎಂಬುದು ಇವರ ಪ್ರಮುಖ ಆರೋಪವಾಗಿತ್ತು. ನೆಹರು ಅವರ ಹೆಸರನ್ನ ಪಠ್ಯಪುಸ್ತಕಗಳಿಂದ ಅಳಿಸಬಹುದು, ಆದರೆ ದೇಶದ ಸ್ವತಂತ್ರ ಹೋರಾಟ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಇವರ ಪಾತ್ರಗಳನ್ನು ಅಳಿಸಲು ಸಾಧ್ಯವಿಲ್ಲ ಎಂಬುದು ಎಂದು ಇವರು ಪ್ರತಿಪಾದಿಸಿದರು. ಇನ್ನು ಎಪ್ಸ್ಟೈನ್ ಫೈಲ್ಸ್ ಮತ್ತು ಅದಾನಿಯಂತಹ ವಿಷಯಗಳು ಭಾರತೀಯ ಸಂಸತ್ತಿನಲ್ಲಿ ಚರ್ಚೆಗೆ ಬಂದಿರುವುದು ಒಂದು ಹೊಸ ಮಾದರಿಯನ್ನು ಸೂಚಿಸುತ್ತದೆ. ಇಂದಿನ ಜಾಗತಿಕ ಜಗತ್ತಿನಲ್ಲಿ ಒಂದು ದೇಶದ ಆಂತರಿಕ ಭ್ರಷ್ಟಾಚಾರ ಮತ್ತು ಅಪರಾಧಗಳು ಮತ್ತೊಂದು ದೇಶದ ನ್ಯಾಯಾಂಗದ ಮೂಲಕ ಹೊರಬರುತ್ತಿವೆ. ಪ್ರಿಯಾಂಕಾ ಗಾಂಧಿಯವರ ಸಂಸದೀಯ ಪ್ರವೇಶವು ವಿರೋಧ ಪಕ್ಷಕ್ಕೆ ಹೊಸ ಚೈತನ್ಯವನ್ನ ನೀಡಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಮೆರಿಕದ ಎಪ್ಸ್ಟೈನ್ ಫೈಲ್ಸ್ ಮತ್ತು ಅದಾನಿ ಪ್ರಕರಣಗಳನ್ನ ಇವರು ಸಂಸತ್ತಿನಲ್ಲಿ ಎತ್ತಿದ ರೀತಿ ಭಾರತದ ಆಡಳಿತ ವ್ಯವಸ್ಥೆಯು ಜಾಗತಿಕ ಮಟ್ಟದ ಹೊಣೆಗಾರಿಕೆಗೆ ಒಳಪಡಬೇಕು ಎಂಬುದನ್ನ ಒತ್ತಿ ಹೇಳುತ್ತದೆ. ಇವರ ಭಾಷಣಗಳಲ್ಲಿ ಕಂಡುಬರುವ ಸಂವಿಧಾನಾತ್ಮಕ ನಿಷ್ಠೆ ಮತ್ತು ಜಾಗತಿಕ ವಿದ್ಯಮಾನಗಳ ಅರಿವು ಇವರನ್ನು ಕೇವಲ ಒಂದು ಪಕ್ಷದ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಮಾತ್ರವಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಾಯಕಿಯಾಗಿ ರೂಪಿಸುತ್ತಿವೆ. ಸರ್ಕಾರವು ಈ ಆರೋಪಗಳನ್ನು ವಿದೇಶಿ ಪಿತೂರಿ ಎಂದು ತಳ್ಳಿಹಾಕಿದ್ರೂ ಈ ದಾಖಲೆಗಳು ಅಮೆರಿಕಾದಂತಹ ದೇಶಗಳ ಅಧಿಕೃತ ಸಂಸ್ಥೆಗಳಿಂದ ಬಿಡುಗಡೆಯಾಗಿರುವುದರಿಂದ ಇವುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ಕಷ್ಟಕರವಾಗಿದೆ. ಮುಂಬರುವ ದಿನಗಳಲ್ಲಿ ಇಂತಹ ಅಂತಾರಾಷ್ಟ್ರೀಯ ನ್ಯಾಯಾಂಗ ಬಹಿರಂಗಪಡಿಸುವಿಕೆಗಳು ಭಾರತೀಯ ಸಂಸತ್ತಿನ ಚರ್ಚೆಗಳಲ್ಲಿ ಇನ್ನಷ್ಟು ಪ್ರಮುಖ ಪಾತ್ರ ವಹಿಸಲಿವೆ ಎಂಬುದು ಸ್ಪಷ್ಟವಾಗಿದೆ. ಪ್ರಿಯಾಂಕಾ ಗಾಂಧಿಯವರು ಈ ವಿಷಯಗಳನ್ನು ಬಳಸಿಕೊಂಡು ಸರ್ಕಾರದ ಸುರಕ್ಷಾ ಕವಚವನ್ನ ಭೇದಿಸಲು ಪ್ರಯತ್ನಿಸುತ್ತಾ ಇರುವುದು 18ನೇ ಲೋಕಸಭೆಯ ಅತ್ಯಂತ ಆಸಕ್ತಿದಾಯಕ ಬೆಳವಣಿಗೆಯಾಗಿದೆ. ಸದ್ಯಕ್ಕೀಗ ಜಗತ್ತಿನಾದ್ಯಂತ ಸುದ್ದಿ ಆಗ್ತಾ ಇರೋದು, ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಅಮೆರಿಕದ ಜೆಫ್ರಿ ಎಪ್ಸ್ಟೈನ್ ಫೈಲ್. ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್, ಹಾಗೆ ಮೈಕಲ್ ಜಾಕ್ಸನ್ ಅವರಂತಹ ಅತ್ಯಂತ ದೊಡ್ಡ ಶ್ರೀಮಂತರು, ದೊಡ್ಡ ಸೆಲೆಬ್ರಿಟಿಗಳು, ಅತಿ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಕೂಡ ಈ ಫೈಲ್ಸ್ನಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಏನೆಲ್ಲ ವಿಷಯಗಳು ಬಹಿರಂಗವಾಗುತ್ತೆ ಅಂತ ಕೇವಲ ಅಮೆರಿಕ ಅಷ್ಟೇ ಅಲ್ಲದೆ ಇಡೀ ಜಗತ್ತು ಕಾಯ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.